ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಗೆಲ್ಲವೂ ಸರಿಯಿಲ್ಲ. ಸಾಕಷ್ಟು ಗೊಂದಲಗಳ ಗೂಡಾಗಿದೆ ರಾಜ್ಯ ಕಾಂಗ್ರೆಸ್. ಯಾವ ಟೈಮಲ್ಲಿ ಬೇಕಾದರೂ ಕೂಡ ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಕೆಳಗಿಳಿಬಹುದು ಅನ್ನುವ ವಿಚಾರಗಳ ನಡುವೆನೇ ಸಿದ್ದರಾಮಯ್ಯ ಅವರು 3 ವರ್ಷವನ್ನ ಪೂರೈಸ್ತಾ ಇದ್ದಾರೆ. ಇದೇ ಮೇ 20ನೇ ತಾರೀಕು 3 ವರ್ಷ ಪೂರೈಸ್ತಾ ಇದ್ದಾರೆ. ಅದ್ಧೂರಿಯಾದಂತಹ ಸಾಧನಾ ಸಮಾವೇಶವನ್ನ ಕೂಡ ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ತಯಾರಿಗಳು ಕೂಡ ಆಗ್ತಾ ಇದೆ. ಇದೆಲ್ಲದರ ನಡುವೆ ಕಳೆದ ಕೆಲವು ತಿಂಗಳುಗಳಿಂದ ಈ ಕುರ್ಚಿ ಫೈಟ್ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಸಿದ್ದರಾಮಯ್ಯನವರು ನಾನು ಬಿಟ್ಕೊಡಲ್ಲ, ಈ ಕಡೆ DCM DK ಶಿವಕುಮಾರ್ ಅವರು ಅದೆಂಗ ಬಿಡಲ್ಲ, ನಾನು ನೋಡ್ತೀನಿ ಅಂತ ಹೇಳಿ. ಇದೆಲ್ಲದರ ನಡುವೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಬರೀ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿಗೆ ಇದ್ಬದ್ ಹಣ ಎಲ್ಲ ಸುರಿಯಲಾಗ್ತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಹೊಸ ಯೋಜನೆಗಳ ಶಂಕುಸ್ಥಾಪನೆಗಳು ಕೂಡ ಆಗ್ತಾ ಇಲ್ಲ. ನಾವೇನ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ತಮ್ಮ ಪಕ್ಷದ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇವತ್ತೊಂದು ಬೆಳವಣಿಗೆ. ಮೈಸೂರಲ್ಲಿರುವಂತಹ ಸಿದ್ದರಾಮಯ್ಯ ಅವರನ್ನ ಮಾಜಿ ಸಚಿವರಾದಂತಹ KN ರಾಜಣ್ಣ ಅವರು ಭೇಟಿ ಮಾಡಿರೋದು. ಈ ಸಂಪುಟ ಪುನರ್ರಚನೆಯ ವಿಚಾರ ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಮೇ 15ಕ್ಕೆ ಗಡುವು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಒಂದಷ್ಟು ಶಾಸಕರುಗಳು. 15ರೊಳಗಡೆ ಸಂಪುಟ ಪುನರ್ರಚನೆ ಆಗಬೇಕು, ಎಲ್ಲ ಅಂದ್ರೆ ಕಥೆ ಬೇರೆ ಆಗುತ್ತೆ ಅಂತ ಕೊಟ್ಟಿದ್ದಾರಂತೆ. ಡೆಲ್ಲಿಗೆ ಹೋಗ್ತಾರೆ ಬರ್ತಾರೆ ಒಂದು 20 ಜನ. ನೋಡಿ, ಇದೆಲ್ಲದರ ನಡುವೆ ರಾಜಣ್ಣ ಅವರ ಭೇಟಿ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಈ ಭೇಟಿಯ ಹಿಂದಿನ ಮಾತುಕತೆಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ನೋಡಿ. ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಥವಾ ಕೆಲ ಸಚಿವರುಗಳಿಗೆ ಕ್ಯಾಬಿನೆಟ್ನಿಂದ ಕೋಕ್ ಕೊಡಬೇಕು, ಕೈ ಬಿಡುವಂತಹ ವಿಚಾರ. ಈಗ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಆದರೆ ಯಾರಿಗೆಲ್ಲ ಕೋಕ್ ಕೊಡಲಾಗುತ್ತೆ, ಯಾರನ್ನ ಹೊಸದಾಗಿ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತೆ, ಇದೇ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ. ನೋಡಿ, ಒಂದು ಕಡೆ ಸುಮಾರು 13ರಿಂದ 16 ಸಚಿವರುಗಳಿಗೆ ಗೇಟ್ ಪಾಸ್ ಕೊಡುವಂತಹ ಸಾಧ್ಯತೆಗಳಿದೆ. 13ರಿಂದ 16 ಜನ ಈಗ ಸಂಪುಟದಲ್ಲಿರುವಂತಹ ಸಚಿವರುಗಳಲ್ಲಿ 13ರಿಂದ 16 ಜನಕ್ಕೆ ಗೇಟ್ ಪಾಸ್. ಹಿರಿಯ ಸಚಿವರನ್ನ ಕೈಬಿಟ್ಟು ಪಕ್ಷ ಸಂಘಟನೆಗೆ ನಿಯೋಜಿಸಲು ಹೈಕಮಾಂಡು ಈಗ ಆಲ್ರೆಡಿ ಚಿಂತನೆಯನ್ನ ಮಾಡಿದೆ. ಒಂದಷ್ಟು ಕಾರಣಗಳನ್ನ ಕೂಡ ಕೊಡುತ್ತೆ. ಸಚಿವರ ಕಾರ್ಯವೈಖರಿ ಇರಬಹುದು, ರಾಜ್ಯದಲ್ಲಿ ಕೇಳಿಬರ್ತಾ ಇರುವಂತಹ ಹಗರಣಗಳು, ಇದೆಲ್ಲವನ್ನ ಇಟ್ಕೊಂಡು ಈಗ ಸಂಪುಟ ಪುನರ್ರಚನೆ. ಅದರ ಜೊತೆಗೆ ಹಿರಿಯ ಶಾಸಕರುಗಳು ಪಟ್ಟು ಹಿಡಿದಿದ್ದಾರೆ. ಡೆಲ್ಲಿಗೆ ಹೋಗಿ ಕದ ತಟ್ಟು ಬರ್ತಾರೆ. ಪ್ರತಿ ಬಾರಿಯೂ ಕೂಡ ಡೆಲ್ಲಿಗೆ ಹೋಗ್ತಾರೆ ಬರ್ತಾರೆ. ಕೊನೆಗೀಗ ಒಂದು ಡಿಸಿಷನ್ ಆಗಲೇಬೇಕಪ್ಪ. ಮೇ 15ನೇ ತಾರೀಕು ಒಳಗಡೆ ನಮಗೆ ಗುಡ್ ನ್ಯೂಸ್ ಕೊಡಲೇಬೇಕು. ನಾವು ಪಕ್ಷದಲ್ಲಿ 3 ಬಾರಿ 4 ಬಾರಿ ಶಾಸಕರಾಗಿದ್ದೀವಿ, ಪಕ್ಷದ ಪರ ಕೆಲಸ ಮಾಡಿದ್ದೀವಿ, ಈ ಟರ್ಮಲ್ಲೇ ನಾವು ಸಚಿವರಾಗಬೇಕು, ಅದೇನು ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಂತ ಹೇಳಿ ಡಿಮ್ಯಾಂಡ್ ಕೂಡ ಮಾಡಿದ್ದಾರೆ. ಇಲ್ಲಿ ನಾನು ಹೇಳ್ದಂಗೆ 13ರಿಂದ 16 ಜನಕ್ಕೆ ಕೋಕು, ಹೊಸ ಮುಖಗಳು, ಯುವ ನಾಯಕರಿಗೆ ಸಂಪುಟದಲ್ಲಿ ಅವಕಾಶ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಆಲ್ರೆಡಿ ನಾನು ಹೇಳಿದಾಗೆ ಪುನರ್ರಚನೆಗೆ ಆಗ್ರಹಿಸಿ ಶಾಸಕರ ನಿಯೋಗ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದೆ. ಮೇ 15ರ ಗಡುವನ್ನ ಕೂಡ ಕೊಟ್ಟಿದೆ. ಮೇ 15ರ ಒಳಗೆ ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿಯಲಾಗಿದೆ. ನೋಡಿ, ಹಾಗಾದ್ರೆ ಸಂಪುಟ ಪುನರ್ರಚನೆ ಆದ್ರೆ ಈಗ ಅಟ್ಲೀಸ್ಟು ಕುರ್ಚಿ ಅಂತೂ ಬಿಟ್ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು. ಈಗ ಸಂಪುಟ ಪುನರ್ರಚನೆ ಮಾಡಲೇಬೇಕು. ಅದು ಮಾಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ಮೂಲಗಳ ಪ್ರಕಾರ ಸುಮಾರು 13 ಹಾಲಿ ಸಚಿವರುಗಳಿಗೆ, ಈಗಿರುವಂತಹ ಸಚಿವರುಗಳಿಗೆ ಸಂಕಷ್ಟ ಎದುರಾಗತ್ತೆ. ಹೊಸಬರಿಗೆ ಅವಕಾಶ ಕೊಡುವ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಹಾಗಾದ್ರೆ ಸಂಪುಟ ಪುನರ್ರಚನೆಯ ಜೊತೆಗೆ ಮುಖ್ಯಮಂತ್ರಿ, ಅದರ ಜೊತೆಗೆ DCM ಬದಲಾವಣೆಯ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಅದನ್ನ ಮತ್ತೆ ಮಾತಾಡೋಣ. ಈಗ ಸದ್ಯಕ್ಕೆ ಯಾವ ಸಚಿವರಿಗೆ ಕೋಕ್ ಕೊಡಲಾಗುತ್ತೆ, ಯಾವ ಶಾಸಕರುಗಳು ಇನ್ನಾಗ್ತಾರೆ ಸಂಪುಟಕ್ಕೆ. ನೋಡಿ, ಮೊದಲಿಗೆ ಹಿರಿಯ ಸಚಿವರನ್ನ ಕೈಬಿಡುವಿಕೆ, ಹೊಸಬರಿಗೆ ಅವಕಾಶ, ಜಾತಿ ಮತ್ತು ಪ್ರಾದೇಶಿಕ ಸಮೀಕರಣದ ಆಧಾರದ ಮೇಲೆ ಸಂಪುಟ ಪುನರ್ರಚನೆ ಆಗತ್ತೆ.
ಅದೆಲ್ಲದರ ನಡುವೆ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ 2ರ ಚುನಾವಣೆಯ ಫಲಿತಾಂಶವೂ ಕೂಡ ಬಂದಿದೆ. 2ಕ್ಕೆ2ರಲ್ಲೂ ಕೂಡ ಕಾಂಗ್ರೆಸ್ಸು ದಿಗ್ವಿಜಯವನ್ನ ಸಾಧಿಸಾಗಿದೆ. ಹಾಲಿಯ ಯಾವ ಸಚಿವರಿಗೆ ಸಂಕಷ್ಟ? ನಂಬರ್ 1 KH ಮುನಿಯಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿದ್ದಾರೆ. ಅವರಿಗೆ ಕೋಕ್ ಕೊಡಲಾಗುತ್ತೆ. ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಶರಣಬಸಪ್ಪ ದರ್ಶನಾಪುರ ಸಣ್ಣ ಕೈಗಾರಿಕೆ ಸಚಿವರು, ಅದರ ಜೊತೆಗೆ NS ಬೋಸರಾಜು ಸಣ್ಣ ನೀರಾವರಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೋಕ್ ಕೊಟ್ಟು ಬೇರೆಯವರಿಗೆ ಮಣೆ ಹಾಕಲಾಗತ್ತೆ. ನಮ್ಮ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವ್ರಿಗೂ ಕೂಡ ಕೋಕು, ಸಮಾಜ ಕಲ್ಯಾಣ ಸಚಿವರಾದಂತಹ ಡಾಕ್ಟರ್ HC ಮಹದೇವಪ್ಪ ಅವ್ರಿಗೂ ಕೂಡ ಕೋಕು, ಇನ್ನು ನಗರಾಭಿವೃದ್ಧಿ ಸಚಿವರಾದಂತಹ ಭೈರತಿ ಸುರೇಶ್ ಅವ್ರಿಗೂ ಕೂಡ ಕೋಕು, ಪಶುಸಂಗೋಪನೆ ಸಚಿವರಾದಂತಹ ವೆಂಕಟೇಶ್, ಡಾಕ್ಟರ್ MC ಸುಧಾಕರ್, ಉನ್ನತ ಶಿಕ್ಷಣ ಸಚಿವ ರಹೀಂ ಖಾನ್ ಅವರಿಗೆ ಕೋಕ್ ಕೊಟ್ಟು ಅವರ ಸಮುದಾಯದ ಬೇರೆಯವರನ್ನ ಇನ್ ಮಾಡಲಾಗುತ್ತೆ. SS ಮಲ್ಲಿಕಾರ್ಜುನ್ ಅವರು ತೋಟಗಾರಿಕೆ ಸಚಿವರು, ಶಿವಾನಂದ್ ಪಾಟೀಲ್ ಸಕ್ಕರೆ ಮತ್ತೆ APMC, ಇಷ್ಟೂ ಜನಕ್ಕೆ ಕೋಕ್ ಕೊಡೋದಕ್ಕೆ ಈಗ ಆಲ್ರೆಡಿ ಪಟ್ಟಿ ಕೂಡ ರೆಡಿ ಆಗಿದೆ. ಕಾಂಗ್ರೆಸ್ ಪಟ್ಟಿಯನ್ನ ರೆಡಿ ಮಾಡಿ ಹೈಕಮಾಂಡ್ಗೆ ಕಳಿಸಲಾಗುತ್ತೆ. ಅದೊಂದೇ ಬಾಕಿ ಇರೋದು. ಹೈಕಮಾಂಡು ಸಿಗ್ನೇಚರ್ ಮಾಡಿದ್ರೆ ಮುಗೀತು, ಇವರು ಸಂಪುಟದಿಂದ ಕೆಳಗಿಳಿಬೇಕು. ಹಾಗಾದ್ರೆ ಯಾರಿಗೆಲ್ಲ ಅದೃಷ್ಟ ಖುಲಾಯಿಸಬಹುದು? ಯಾರು ಸಚಿವರಾಗಬಹುದು? BK ಹರಿಪ್ರಸಾದ್ ಅವರು ಸೋನಿಯಾ ಗಾಂಧಿ ಅವರಿಗೆ ಎಷ್ಟರ ಮಟ್ಟಿಗೆ ಅವರ ಜೊತೆಗೆ ಒಡನಾಟ ಇದೆ ಅನ್ನೋದು ಕೂಡ ಗೊತ್ತು. ಸೊ ಹಾಗಾಗಿ ಮೊನ್ನೆ ತಾನೇ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು ವಿಧಾನ ಪರಿಷತ್ ಸದಸ್ಯರು, AICC ವಿಶೇಷ ಆಹ್ವಾನಿತರು. ಇವರಿಗೆ ಸಂಪುಟದಲ್ಲಿ ಈ ಬಾರಿ ಸ್ಥಾನ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. BK ಹರಿಪ್ರಸಾದ್ ಅವರು, ಅದರ ಜೊತೆಗೆ KGF ಶಾಸಕರು, ನಮ್ಮ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರ ಪುತ್ರಿ ರೂಪಾ ಶಶಿಧರ್ ಅವರನ್ನ ಇನ್ ಮಾಡಲಾಗತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಔಟ್. ಇನ್ನು ಸಲೀಂ ಅಹಮದ್ ವಿಧಾನ ಪರಿಷತ್ ಸದಸ್ಯರು, ಅವರಿಗೆ ಸ್ಥಾನ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಸಲೀಂ ಅಹಮದ್ ಅವರು ಈ 2 ಕ್ಷೇತ್ರದ ಗೆಲುವಲ್ಲಿ ಬಹಳ ಪಾತ್ರ ವಹಿಸಿದ್ದಾರೆ, ಅದರಲ್ಲೂ ದಾವಣಗೆರೆ ದಕ್ಷಿಣ ಗೆಲುವಲ್ಲಿ. ಹಾಗಾಗಿ ಈ ರೀತಿಯ ಒಂದು ವಿಶೇಷವಾದಂಥ ಗಿಫ್ಟ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ನಮ್ಮ HD ಕೋಟೆ ಶಾಸಕರಾದಂತಹ ಅನಿಲ್ ಚಿಕ್ಕಮಾದು, UT ಖಾದರ್ ಮಂಗಳೂರು ಶಾಸಕರು, ರಹೀಂ ಖಾನ್ ಅವರಿಗೆ ಕೋಕ್ ಕೊಟ್ಟು UT ಖಾದರ್ ಅವರನ್ನ ಇನ್ ಮಾಡ್ಕೊಳ್ಳುವ ಸಾಧ್ಯತೆಗಳು. RV ದೇಶಪಾಂಡೆ ಹಳಿಯಾಳ ಶಾಸಕರು, ಹಿರಿಯರು, ಬೇಳೂರು ಗೋಪಾಲಕೃಷ್ಣ, ಅಶೋಕ್ ಮಹದೇವಪ್ಪ ಪಟ್ಟಣ್ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. TB ಜಯಚಂದ್ರ ಅವರು ಶಿರಾ ಶಾಸಕರು, ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ, ಹಾಗೆ ಮಾಗಡಿ ಶಾಸಕರಾದಂತಹ HC ಬಾಲಕೃಷ್ಣ ಇವರು ಕೂಡ ಸಚಿವರಾಗಬೇಕು ಅನ್ನುವ ಇಂಗಿತವನ್ನ ಸಾಕಷ್ಟು ಬಾರಿ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಇಷ್ಟು ಜನರ ಪಟ್ಟಿಗಳಂತೂ ರೆಡಿಯಾಗಿದೆ. ಇದರಲ್ಲಿ ಇನ್ನೊಂದಿಷ್ಟು ಜನ ಆ್ಯಡ್ ಕೂಡ ಆಗಬಹುದು, ಇನ್ನೊಂದಿಷ್ಟು ಜನ ಶಾಸಕರ ಹೆಸರುಗಳು ಕೂಡ ಆ್ಯಡ್ ಆಗಬಹುದು, ಇದರಲ್ಲಿ ಇಲ್ದಿದ್ದಂಥವರು ಕೂಡ ಔಟ್ ಆಗಬಹುದು. ಬಟ್ ಒಂದಂತೂ ಲೆಕ್ಕಾಚಾರಗಳಾಗ್ತಾ ಇದೆ. ಈ ಕಡೆ ಇಲ್ಲ, ನಾವು ಇನ್ನುಳಿದಂತಹ 2 ವರ್ಷದಲ್ಲೇ ಸಚಿವರಾಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ, ಅದು ಇದೇ ತಿಂಗಳಲ್ಲಿ ಆಗಲೇಬೇಕು, ಮೇ 15ಕ್ಕೆ ಅಂತ ಹೇಳಿ. ನೋಡೋಣ, ಹೈಕಮಾಂಡ್ ಅಂಗಳದಲ್ಲಿ ಚೆಂಡು ಇರೋದ್ರಿಂದ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಕೊಟ್ಟರೆ ಬನ್ನಿ ಡೆಲ್ಲಿಗೆ ಅಂತ ಹೇಳಿ, ಸೊ ಏನಾದರೂ ಒಂದು ಬೆಳವಣಿಗೆ ಅಂತೂ ಆಗೇ ಆಗತ್ತೆ. ಸೊ ಏನಾಗುತ್ತೆ ಮೇ 15ರ ಒಳಗಡೆ ಕಾದು ನೋಡಬೇಕಾಗತ್ತೆ. ಧನ್ಯವಾದ.